ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ. ಇವತ್ತು ನನಗೆ ನಮ್ಮ ತವರು ಮನೆಯಿಂದ ಬಾಗಿಣ ಬಂದಿದೆ. ಯಾಕೆ ಅವರು ಇವಾಗ ಕೊಟ್ಟಿದ್ದಾರೆ ಅಂದರೆ, ಅವರು ಗೌರಿ ಗಣೇಶನ ಅವರ ಒಂದು ಮನೆಯಲ್ಲಿ ಪೂಜೆ ಮಾಡಿ ಆದಮೇಲೆ ಗೌರಿ ಗಣೇಶ ಹೋದ್ಮೇಲೆ ಅವರು ಬಾಗಿಣನ ಕೊಡ್ತಾರೆ ಸ್ನೇಹಿತರೆ. ಅಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರ ಮಕ್ಕಳು ನನಗೆ ಕೊಡ್ತಾರೆ ರಾಂಪುರದಲ್ಲಿ. ನಮ್ಮ ವಿಶ್ವಾರಾಧ್ಯ ಹಾಲಸ್ವಾಮಿಗಳು ಅಂತಂದರೆ ಅವರ ದೊಡ್ಡ ಮಗ ಹಿರಿಯ ಮಗ ರಾಜಣ್ಣ ಅಂತ ಹೇಳಿ ಅವರು ನನಗೆ ಯಾವಾಗಲೂ ಬಾಗಿಣನ ಕೊಡ್ತಾ ಇದ್ದಾರೆ. ಮೊದಲಿಂದ ನನಗೆ ನಮ್ಮ ವಿಶ್ವೇಶ್ವರ ಶಿವಾಚಾರ್ಯ ಹಾಲಸ್ವಾಮಿಗಳು ಕೊಡ್ತಾಯಿದ್ರು. ಈಗ ಅವ್ರ ಮನೆಯವರೇ ಅಣ್ಣ ಕೊಡ್ತಾಯಿದ್ದಾರೆ. ಅವರೆಲ್ಲ ಒಂದೇ, 3 ಜನ ಅಣ್ಣಂದರು 3 ಜನ ಅಕ್ಕಂದರು ಅವರು. ಅದರಲ್ಲಿ ಇಬ್ಬರು ಇಲ್ಲ ಸ್ನೇಹಿತರೆ. ನಾನು ತಂದೆ ತಾಯಿ ಇಲ್ಲದ ಒಂದು ತಬ್ಬಲಿ ಅಂತ ಹೇಳ್ಬೋದು. ಹಾಗಾಗಿ ಅವರು ಯಾವಾಗಲೂ ನನಗೆ ಕೊಡ್ತಾನೇ ಇದ್ದಾರೆ, ಸುಮ್ಮನೆ ನಾನು ಹೇಳ್ತಾ ಇಲ್ಲ. ನನಗೆ ಅವರು ಯಾವತ್ತು ಪ್ರೀತಿ ಒಂದು ಸ್ವಂತ ತಂಗಿ ಥರನೇ ಅವರೆಲ್ಲ ನನ್ನ ನೋಡಿರೋದು, ಬೆಳೆಸಿರೋದು, ಓದಿಸಿರೋದಾಗಲಿ. ಹಾಗೆ ಸ್ನೇಹಿತರೆ, ಇವತ್ತು ಬಾಗಿಣ ಬಂತು, ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನಮ್ಮ ದೊಡ್ಡಣ್ಣ ರಾಜಣ್ಣ ಅಂತೇಳಿ ಅವ್ರ ಮನೆಯವರು ಅವ್ರ ಮಗ ತಂದುಕೊಟ್ರು. ಅವರು ಮೇಷ್ಟ್ರಾಗಿದ್ದಾರೆ ಇವಾಗ. ಅವರು ತುಂಬ ಬೇಗ ಬಂದು ಹೋದರು. ಈಗ ನಾನು ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿ ಇವಾಗ ನಾನು ಬಾಗಿಣನ ಓಪನ್ ಮಾಡ್ತಾಯಿದ್ದೀನಿ. ಹಣ ಕೊಡ್ತಾರೆ, ಅರಿಶಿನ ಕುಂಕುಮ, ವೀಳ್ಯದೆಲೆ, ಅಡಿಕೆ, ಬೆಟ್ಟಡಿಕೆ, 2 ಜೋಡಿ ಕಾಯನ್ನು ಇಡ್ತಾರೆ ಸ್ನೇಹಿತರೆ. ಮತ್ತು ಬಳೆ, ದುಡ್ಡನ್ನು ಕೊಡ್ತಾರೆ, ಅಂದರೆ ಹಣನ ಏನಾದರೂ ತಗೋಬೋದು ಅಂತ ಹೇಳಿ ಅವರು. ನಾವು ಇದನ್ನು ಕುಲದೇವರಿಗೆ, ಮನೆ ದೇವರಿಗೆ, ಎಲ್ಲ ದೇವರುಗಳಿಗೂ ನಾವು ಅರಿಶಿನ ಕುಂಕುಮನ ಹಚ್ಚಿ ಆಮೇಲೆ ನಾವು ಹಣೆಗೆ ಇಟ್ಕೊಳ್ಳೋ ಅಂಥದ್ದು ನಮ್ಮ ಅಮ್ಮ ಹೇಳ್ಕೊಟ್ಟಿದ್ರು. ಯಾವಾಗಲೂ ಇದೇ ಥರನೇ ನಾವು ಪೂಜೆ ಮಾಡಿ ಆಮೇಲೆ ನಾವು ಅದನ್ನ ಯಾರಿಗಾದ್ರೂ ಹಂಚಬೇಕು, 1 2 3 ಜನಕ್ಕೆ ಕೊಡಬೇಕು, ಆಮೇಲೆ ನಾವು ತಿನ್ನಬೇಕು. ಹಾಗೆ ತಿನ್ನಬಾರ್ದು ಅಂತ ನಮ್ಮ ತಾಯಿ ಹೇಳ್ಕೊಡ್ತಿದ್ರು. ನಾನು ಅದೇ ಥರನೇ ಯಾರಿಗಾದ್ರೂ ಕೊಟ್ಟೆ ಅದನ್ನ ನಾನು ತೊಗೊಳೋದು. ಈ ಥರ ನಮ್ಮ ಒಂದು ಬಾಗಿಣನ ನಾವು ಪೂಜೆ ಮಾಡ್ತೀವಿ. ಮತ್ತು ಮನೇಲಿ ಮಾಡ್ತಕ್ಕಂಥ ಚಕ್ಲಿ, ಉಂಡೆಗಳು, ಕರ್ಜಿಕಾಯಿ ಏನಾದರೂ ಒಂದು ಮಾಡ್ತಾರೆ. ಇಲ್ಲಿಗೆ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸ್ನೇಹಿತರೆ. ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬನ್ನು ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನನ್ನ ಭಾವನೆ. ಧನ್ಯವಾದಗಳು ಸ್ನೇಹಿತರೆ ನಿಮಗೆಲ್ಲರಿಗೂ.